ಪ್ರಮುಖವಾಗಿ ಮೂಡ ಅಕ್ರಮ ಸೈಟ್ಗಳ ಹಂಚಿಕೆ ವಿಚಾರಕ್ಕೆ ಮೊದಲು ದೊರೆಯುತ್ತಿದ್ದು ಆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಂತ ಕೂಡ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷದಿಂದಲೂ ಕೂಡ ದೂರನ್ನು ಕೂಡ ಸಲ್ಲಿಸಿದ್ರು. ಆ 4 ಪ್ರಕರಣಗಳಲ್ಲಿ ಕೂಡ ಬಿಜೆಪಿಯವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷದ ವಕೀಲರಾಗಿರುವಂತಹ ವಸಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ, ನೇರವಾಗಿ ಏನ್ ಹೇಳ್ತಾರೆ. ಸರ್, ಇವತ್ತು ಎಲ್ಲ ಒಂದು ರೀತಿ ಬಿಜೆಪಿ ಪಕ್ಷಕ್ಕೆ ದೊಡ್ಡ ಜಯ ಅಂತ ಕೂಡ ಹೇಳ್ಬೋದು. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನಾನು ಇದರಲ್ಲಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಜಯ ಅಂತ ಹೇಳೋದಕ್ಕಿಂತ ಇವತ್ತು ಈ ಒಂದು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ಮತ್ತು ರಾಜ್ಯದ ಜನ ಕುತೂಹಲದಿಂದ ಕಾಯ್ತಾ ಇದ್ರು. ಅಂದರೆ ಇವತ್ತಿನ ತೀರ್ಪು ನನಗೆ ಅನಿಸ್ತದ ವೈಯಕ್ತಿಕವಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ, ಈ ದೇಶದ ಕಾನೂನಿಗೆ ಜನ ಇನ್ನೂ ಬಲಿಷ್ಠವಾದ ವಿಶ್ವಾಸವನ್ನು, ನಂಬಿಕೆಯನ್ನು ಕೊಟ್ಟಂಥ ತೀರ್ಪಾಗಿದೆ. ಇವತ್ತು ಈ ನ್ಯಾಯಾಲಯದ ತೀರ್ಪು ಭಾಳ ಮಹತ್ವಪೂರ್ವವಾದಂಥ ತೀರ್ಪು. ನಾನು ನಮ್ಮ ರೆಸ್ಪಾಂಡೆಂಟ್ 3 ಸ್ನೇಹಮಯಿ ಕೃಷ್ಣ ಪರವಾಗಿ ಆನ್ ರೆಕಾರ್ಡ್ ಅಡ್ವೊಕೇಟ್ ಆಗಿ ಅಪಿಯರ್ ಆಗಿದೆ. ಇವತ್ತು ನಮ್ಮ ಬಿಜೆಪಿಯ ಕಾನೂನು ಪ್ರಕೋಷ್ಠನೂ ಕೂಡ ಈ ಒಂದು ಪ್ರಕರಣವನ್ನು ಸಂಪೂರ್ಣವಾಗಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನು ಸಲ್ಲಿಸುವ ಮೂಲಕ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಸಿದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಸಂಪೂರ್ಣವಾಗಿ ನಾವು ಅನೇಕ ದಾಖಲೆಗಳನ್ನು ಕ್ರೋಢೀಕರಣ ಮಾಡಿ ವಾದ ವಿವಾದಗಳಲ್ಲಿ ಇನ್ವಾಲ್ವ್ ಆದಂಥ ಸಂದರ್ಭದಲ್ಲಿ ಇವತ್ತಿನ ತೀರ್ಪು ಬಹಳ ಮಹತ್ವಪೂರ್ಣವಾದಂಥದ್ದು. ನಮ್ಮ ಬಿಜೆಪಿ ಕಾನೂನು ಪ್ರಕೋಷ್ಠಕ್ಕೂ ಕೂಡ ಒಂದು ಹೆಮ್ಮೆಯ ಒಂದು ತೀರ್ಪು ಎಂಬತಕ್ಕಂಥದ್ದಾಗಿದೆ. ಹಾಗೆಯೇ ಇವತ್ತಿನ ತೀರ್ಪಲ್ಲಿ ಪ್ರಮುಖವಾಗಿ ಇವತ್ತು ನ್ಯಾಯಾಲಯ ಈ ಒಂದು ತೀರ್ಪನ್ನು ಕೊಡೋ ಸಂದರ್ಭದಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದೆ. ಈ ಒಂದು ಆದೇಶವನ್ನು ಕೊಡಲಿಕ್ಕೆ ಮಾನ್ಯ ರಾಜ್ಯಪಾಲರು ಪ್ರತಿ ಆರ್ಗ್ಯುಮೆಂಟಲ್ಲೂ ಕೂಡ ಸೀನಿಯರ್ ಅಡ್ವೊಕೇಟ್, ಪಿಟಿಷನರ್ ಅಡ್ವೊಕೇಟ್ಸು, ರಾಜ್ಯಪಾಲರು ಯಾವುದೇ ಮೈಂಡ್ ಆಫ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡದೇನೆ ಈ ಒಂದು ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ತರಾತುರಿನಲ್ಲಿ ಸ್ಯಾಂಕ್ಷನ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಈ ಒಂದು ಸ್ಯಾಂಕ್ಷನ್ ಕ್ರಮಬದ್ಧವಾಗಿಲ್ಲ ಎಂಬತಕ್ಕಂಥದ್ದನ್ನು ಸಂಪೂರ್ಣ ಆರ್ಗ್ಯುಮೆಂಟ್ ಆಗಿತ್ತು. ಅದಕ್ಕೆ ನ್ಯಾಯಾಲಯ ಇದಕ್ಕೆ ಉಲ್ಲೇಖವನ್ನು ಮಾಡಿದೆ. ಇವತ್ತು ಮಾನ್ಯ ರಾಜ್ಯಪಾಲರು ಇವತ್ತು ಕ್ರಮಬದ್ಧವಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡೋದ್ರ ಮೂಲಕ ಇರ್ಬೋದು, ಹಾಗೆಯೇ ಲೀಗಲ್ ನೋಟಿಸನ್ನು ಪಿಟಿಷನರಿಗೆ ಕೊಟ್ಟು ಅವರ ರಿಪ್ಲೈ ನೋಟಿಸ್ಗೆ ವೆಯ್ಟ್ ಮಾಡಿ ಇದೆಲ್ಲ ಪ್ರೊಸೀಜರ್ನ ಮೈಂಡ್ ಆಫ್ ಅಪ್ಲಿಕೇಶನನ್ನು ಯೂಸ್ ಮಾಡಿನೇ ಈ ಒಂದು ಆದೇಶವನ್ನು ಮಾಡಿದ್ದಾರೆ ಎಂಬತಕ್ಕಂಥದ್ದನ್ನು ಉಲ್ಲೇಖ ಮಾಡಿದೆ. ಮತ್ತು ಎರಡನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಕುಟುಂಬ ನೇರವಾಗಿ ಇದರಲ್ಲಿ ಬೆನಿಫಿಟ್ ಅನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಡಾಕ್ಯುಮೆಂಟು ವಾದ ವಿವಾದಗಳಲ್ಲಿ ಕೋರ್ಟ್ ಆಲಿಸಿರ್ತಕ್ಕಂಥದ್ದನ್ನು ಉಲ್ಲೇಖ ಮಾಡಿದೆ. ಮುಖ್ಯಮಂತ್ರಿಗಳು ಅವರ ಕುಟುಂಬ ನೇರವಾದ ಅನುಕೂಲವನ್ನು ಇದರಲ್ಲಿ ಮೂಡಾ ಸೈಟ್ಸ್ ಅನ್ನು ಮಾಡ್ಕೊಂಡಿರತಕ್ಕಂಥದ್ದು ಉಲ್ಲೇಖ ಮಾಡಿರೋಂಥ ವಿಚಾರ ಇರ್ಬೋದು. ಆಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗೆ 17A ಮ್ಯಾಂಡೇಟ್ರಿ ಎಂಬತಕ್ಕಂಥದ್ದು ನಮ್ಮ ವಾದ ಆಗಿತ್ತು. ಅದರ ಮ್ಯಾಂಡೇಟ್ರಿ ಪ್ರಕಾರ ನಾವು ಗವರ್ನರ್ ಅನುಮತಿಯನ್ನು ತೆಗೆದುಕೊಂಡು ಸ್ಯಾಂಕ್ಷನ್ ತೆಗೆದುಕೊಂಡು ನಂತರ ನಾವು ದೂರನ್ನು ಇದು ಮಾಡಲಿಕ್ಕೆ, FIR ಮಾಡಲಿಕ್ಕೆ ನಾವು ಇದು ಮಾಡ್ತಾ ಇದ್ದು. ಆ ಒಂದು 17A ಮ್ಯಾಂಡೇಟ್ರಿ ನಾವು ಫಾಲೋ ಮಾಡಿದ್ದಾರೆ ಎಂಬತಕ್ಕಂಥ ಮಾತನ್ನು ತೀರ್ಪಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇದೆಲ್ಲದನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಅಭೂತಪೂರ್ವವಾದಂಥ ತೀರ್ಪನ್ನು ಇವತ್ತು ನ್ಯಾಯಾಲಯ ಕೊಟ್ಟಿದೆ. ಈಗ ಪ್ರಮುಖವಾಗಿ 6 ದಿನಗಳ ಕಾಲ ಒಟ್ಟು ವಾದ ಪ್ರತಿವಾದ ಎರಡೂ ಕೂಡ ನಡೆಯಿತು. ನ್ಯಾಯಾಧೀಶರು ಕೂಡ ಸುಮಾರು ಬಾರಿ ಕೇಳಿದ್ರು, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಂತ. ಮುಖ್ಯಮಂತ್ರಿಗಳ ಪಾತ್ರ ಏನಂತ ನೇರವಾಗಿ ಯಾರು ಕೂಡ ಸಾಬೀತುಪಡಿಸಿಲ್ಲ. ಯಾಕೆ ಸರ್? ಈಗ ಮುಖ್ಯಮಂತ್ರಿಗಳ ಪಾತ್ರ ಸಾಬೀತುಪಡಿಸೋದು ಅಂತಂದ್ರೆ ಅನೇಕ ರಾಜ್ಯದ ಹೈಕೋರ್ಟ್ನ ತೀರ್ಪುಗಳು ಕೂಡ ಇದ್ದಾವೆ. ಯಾವುದೇ ಒಬ್ಬ ವ್ಯಕ್ತಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ದೇಶದ ಪ್ರಧಾನಮಂತ್ರಿ ಇರ್ಬೋದು, ಸಚಿವರುಗಳು ಯಾರೇ ಇರಲಿ ಕೂಡ ಪ್ರಮುಖ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಥರದ ಯಾವುದೇ ಹಗರಣಗಳು ಬೆಳಕಿಗೆ ಬಂದಾಗ ಅವರು ನೇರವಾಗಿ ಬೆನಿಫಿಟ್ ಮಾಡ್ಕೊಳ್ಳಿ, ಇಂಡೈರೆಕ್ಟಾಗಿ ಬೆನಿಫಿಟ್ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆನಿಫಿಟನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಯಾರ ಮೇಲೆ ಆರೋಪ ಇರ್ತದೆ ಆ ಆರೋಪ ಅವ್ರ ಮೇಲೂ ಬರ್ತಕ್ಕಂಥ ತೀರ್ಪುಗಳಿದ್ದು ಆ ತೀರ್ಪುಗಳನ್ನು ನ್ಯಾಯಾಲಯಕ್ಕೆ ನಾವು ಕೊಟ್ಟಿದ್ದೇವೆ. ಆ ಆಧಾರದ ಮೇಲೆ ಅವರು ಮುಖ್ಯಮಂತ್ರಿಗಳ ಕುಟುಂಬ ಬೆನಿಫಿಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ಎಂಬತಕ್ಕಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿಯಾದಂಥ ಆರೋಪ ಈಗ ಕೇಂದ್ರ ಸಚಿವರಂತ HD ಕುಮಾರಸ್ವಾಮಿ ಅವರ ಮೇಲೂ ಕೂಡ ಇದೆ. ಯಾಕೆ ಇದರಲ್ಲಿ ರಾಜ್ಯಪಾಲರು ಅದರಲ್ಲಿ ಯಾಕೆ ಅನುಕರಣೆಯನ್ನ ತೋರ್ತಿಲ್ಲ ಅಂತ? ಅಲ್ಲ, ಮುಂದಿನ ದಿನಗಳಲ್ಲಿ ಅವ್ರ ಮೇಲೂ ಅನುಕರಣೆ ಅಂತ ಪ್ರಶ್ನೆ ಬರೋದಿಲ್ಲ. ಈಗ ಮಾನ್ಯ ರಾಜ್ಯಪಾಲರ ಗಮನಕ್ಕೆ ಈ ಒಂದು ವಿಚಾರ ದೂರು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿದಾಗ ಅವರಿಗೆ ಈ ದಾಖಲಾತಿಗಳನ್ನು ಎಲ್ಲ ನೋಡಿ ಅವರು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಪ್ರೇಮಾ ಫೇಸಿ ಇದು ಸರಿ ಇದೆ ಅಂತಕ್ಕಂಥದ್ದು ಸಂದರ್ಭ ಬಂದಾಗ ಮಾತ್ರ ಅವರು ಸ್ಯಾಂಕ್ಷನ್ಗೆ ಕೂಡ ಅಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಪ್ರಕ್ರಿಯೆಯನ್ನು ಮಾಡ್ಬೋದೇನೋ ಗೊತ್ತಿಲ್ಲ ನಮಗೆ. ಬಟ್ ಈಗ ನಮ್ಮ ಕಣ್ಮುಂದೆ ಇರತಕ್ಕಂಥ ಈ ಮೂಡಾ ಪ್ರಕರಣದ ಒಂದು ಕೇಸ್ ಏನಿದೆ, ಇದು ಮಾನ್ಯ ಗವರ್ನರ್ ಅವರು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಕ್ರಮಬದ್ಧವಾಗಿದೆ ಎಂಬತಕ್ಕಂಥ ತೀರ್ಪನ್ನು ಮಾನ್ಯ ನ್ಯಾಯಾಲಯ ಎತ್ತಿಡಿದಿರ್ತಕ್ಕಂಥದ್ದು ನಮ್ಮೆಲ್ಲ ಸಮಸ್ತ ಜನಕ್ಕೆ ಒಂದು ಸಂತೋಷದ ವಿಷಯ ಆಗಿದೆ. ಓಕೆ ಸರ್, ಧನ್ಯವಾದಗಳು. ಇದಿಷ್ಟು ಬಿಜೆಪಿ ಪರ ವಕೀಲರಂತ ವಸಂತ ಅವರ ಮಾತಾಗಿ. ಪ್ರಮುಖವಾಗಿ ಸಿದ್ದರಾಮಯ್ಯರಿಗೆ ಇವತ್ತು ಒಂದು ರೀತಿಯಾದ ಸಂಕಷ್ಟ ಆದ್ರೆ ನಾಳೆ ಅದೇ ರೀತಿಯಲ್ಲೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಇದೇ ರೀತಿಯಂತ ಪ್ರಕರಣ ಕೂಡ ಇದೆ. ನಾಳೆ ಕೂಡ ಅದು ಆದೇಶ ಕೂಡ ಕಾಯ್ದಿರಿಸಲಾಗಿದೆ. ಹಾಗಾಗಿ ಹೈಕೋರ್ಟ್ನ ಆದೇಶವನ್ನ ಏನು ಆಧಾರವಾಗಿಟ್ಟುಕೊಂಡು ನಾಳೆನೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅರ್ಜಿ ತಿರಸ್ಕೃತವಾಗುವಂತ ಸಾಧ್ಯತೆಗಳು ಕೂಡ ಇದೆ.